ಜಸ್ಟ್ ಬಿಡ್ತಾ ಇದ್ವಿ ಅಂತ. ಇವನು ನಮ್ಮ ಅಸಿಸ್ಟೆಂಟು. 12 hours later. ನಮ್ದು ಇನ್ನೊಂದು ಬೈಕ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಖಾಲಿಯಾಗಿ ಮತ್ತೆ ಹಾಕ್ಸ್ಕೊಂಡು ಬಂತು. ನನಗೇನೆ ಹೇಳ್ದೆ ಅವ್ರಿಗೆ ನೋಡಿ ಪೆಟ್ರೋಲ್ ನೋಡಿ ಅಂತ. ಇದಕ್ಕೆ ಹೊಟ್ಟೆ ತುಂಬೋ ಬದಲು 4 ಎಮ್ಮೆ ತಗೊಂಡು ಸಾಕ್ಬೋದು. ಅಷ್ಟೊಂದು ಖರ್ಚಾಗತ್ತೆ. ನಾನು ಅಲ್ಲಿಂದ ಪರವಾಗಿಲ್ಲ, ಬೆಂಗಳೂರಿಂದ ಇಲ್ಲಿ ತನಕ ಬರೀ 800 ರೂಪಾಯಿ ಪೆಟ್ರೋಲ್ ಇನ್ನೂ ಹೋಗ್ತಾ ಇವೆ, ಇನ್ನೂ ಓಡ್ತಾವೆ. ಇನ್ನೂ 3 ಪಾಯಿಂಟ್ ಕಡ್ಡಿ ಇದೆ. ಸಾರಿ, 3 ಪಾಯಿಂಟ್ ಕಡ್ಡಿ ಅಲ್ಲ, 3 ಪಾಯಿಂಟ್ ಇದೆ. ಹಾ, क्या बोलता तू करो. मैं बोलता हूँ. ವಿಶೇಷ ಅಣ್ಣ ಮತ್ತೆ ನಮ್ ಸೀಟಲ್ಲಿ ಏನಾದ್ರು ತಿಕ್ಕ ಉರಿತಿದೆ ಹೇಳಿ. ಪರವಾಗಿಲ್ಲ, ನಾವು ಬೀಪ್ ಏನ್ ಹಾಕಲ್ಲ, ಹೇಳ್ಬಿಟ್ಟು. ಉರಿತಾ ಇಲ್ವಾ? ಉರಿತಾ ಇಲ್ಲ, ನನಗೆ ಪಾಯಿಂಟ್ ಕಸಿ ಅಂಡುಕೆ ಸರಿಗಿದೆ ಬಿಡಿ. ನಿಮ್ದು ಹೊಂಡಕ್ಕೆ ಅಲ್ಲ, ಅದು ಹೊಂಡಕ್ಕೆ. ನಮಗೆ ಒಂದು ಭಾವಾಗ ಇದ್ರು ಹಿಂದೆ, ಅವರಿಗೆ 200 ಕಿಲೋಮೀಟರ್ಗೆ ಹೊಂಡಲ್ಲಿ ಗುಳ್ಳೆ ಬಂದಿತ್ತು, ಗುಳ್ಳೆ. ರೆಕಾರ್ಡ್ ದಿಸ್ ಪಾಯಿಂಟ್ 12 hours later. ಡ್ರೆಸ್ ಚೇಂಜ್ ಆಗಿ ಫುಲ್ ಫೋಟೋ ಶೂಟ್ ಎಲ್ಲ ಮುಗಿಸಿ ದೇವರಿಗೆ ಒಂದು ನಮಸ್ಕಾರ ಹಾಕಿ, ನೀವು ನೋಡ್ಬೋದು ನಮ್ಮ ಮನೆ ದೇವರು ಸೀಮೆ ನಾಗಣ್ಣ. बकता ही रिक्शा वाला एक मई, बकता ही रिक्शा वाला बकता ही. ಹೆಲ್ಮೆಟ್ ಸಿಕ್ಕಾಕೊಂಡೈತೆ, ಯಾಕೋ ಡೌಟ್. ಕರೆಕ್ಟಾಗಿ ನೀನು 7 ತಿಂಗಳು ಹುಟ್ಟಿದ 9 ತಿಂಗಳು ದರಕ್ಕೆ ನೀನು 6 ತಿಂಗಳಿಗೆ ಹುಟ್ಟಿದ್ಯಾ. ನಾನು 2 ತಿಂಗಳಿಗೆ ಬಂದೆ ನಾನು ಒಂದು ತಾಯಿ ಮಗುವಿಗೆ ಜನ್ಮ ನೀಡಬೇಕಂದ್ರೆ ಪ್ರತ್ಯೇಕ 9 ತಿಂಗಳು ಆಗಿರ್ಬೇಕು. ಆದ್ರೆ ಯಾಕೆ ಈ ತರ ಲೂಸ್ ಸಂಗಾಡ್ಬೇಕು? ಇದು ನೋಡು, ತಾತ್ಕಾಲಿಕವಾಗಿ ನಿನಗೆ ಏನು ಹೇಳ್ಬೇಕಂದ್ರೆ ತಾತ್ಕಾಲಿಕವಾಗಿ ಮಾತ್ರ ಬ್ಯಾಟ್ ನೋಡ್ತಾರೆ ಗೈಸ್. ನಾವು ಆಮೇಲೆ ಸಿಗೋಣ.